Hi, hello guys, welcome back to my channel. Shashu Creek Folks, 2024 champions, Calcutta Knight Riders. So complete dominate ಮಾಡ್ತಂತಾನೆ ಹೇಳ್ಬೋದು. Even 1% ಚಾನ್ಸ್ ಕೂಡ ಕೊಡ್ಲಿಲ್ಲ ಹೈದರಾಬಾದ್ಗೆ. ಆ ರೇಂಜ್ಗೆ ಡಾಮಿನೇಟ್ ಮಾಡಿ ಈ ಮ್ಯಾಚ್ ನ ಗೆದ್ದಿದ್ದಾರೆ, ಚಾಂಪಿಯನ್ಸ್ ಆಗಿದ್ದಾರೆ. ಸೊ ಕಲ್ಕತ್ತಾ ಅಂತೂ ವಾರ್ ಒನ್ ಸೈಡ್ ಮಾಡಿ ಗೆದ್ದಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಕಂಪ್ಲೀಟ್ ಕ್ರೆಡಿಟ್ ಗೌತಮ್ ಗಂಭೀರ್ಗೆ ಕೊಡ್ಬೇಕು ಅಂತ ಹೇಳ್ತೀನಿ. ಯಾಕಂದ್ರೆ 2023 ಅಲ್ಲಿ ಸೇಮ್ ಟೀಮೇ ಇತ್ತು. ನಿಖಿಲ್ ಸ್ಟಾರ್ ಕ್ಯಾಪ್ಟನ್ಸಿ ಮಾಡ್ತಾ ಇದ್ರು, ಆಲ್ಮೋಸ್ಟ್ ಸೇಮ್ ಟೀಮ್. ನಿಖಿಲ್ ಸ್ಟಾರ್ ಬಿಟ್ರೆ ಮತ್ತೆ ರಮಣದೀಪ್ ಸಿಂಗ್ ಬಿಟ್ರೆ ಎಲ್ಲ ಆಲ್ಮೋಸ್ಟ್ ಸೇಮ್ ಪ್ಲೇಯರ್ಸ್ ಇದ್ರು. ಬಟ್ 2023 ಅಲ್ಲಿ ಈ ರೇಂಜ್ ಪರ್ಫಾರ್ಮೆನ್ಸ್ ಕೊಡಕ್ಕಾಗಿಲ್ಲ. ಬಟ್ ದಟ್ ಮ್ಯಾನ್ ಜಿ ಗೌತಮ್ ಗಂಭೀರ್ ಅವ್ರ ಮೆಂಟರ್ಶಿಪ್ ಇಂದ ಈ ರೇಂಜ್ಗೆ ಕಂಪ್ಲೀಟ್ ಒಂಥರ ಬೇರೆ ಟೀಮ್ ತರನೇ ಕಲ್ಕತ್ತಾ ಈ IPL 2024 ಅಲ್ಲಿ ಕಾಣಿಸ್ತಾ ಇತ್ತು. ಮೈನ್ ಆಗಿ ಜಸ್ಟ್ ಚಾಂಪಿಯನ್ಸ್ ಆಗಿದಾರೆ ಅನ್ನೋದನ್ನ ಬೇರೆ ಟೀಮ್ಸ್ಗೆ ಏನಪ್ಪಾ ಈ ಎರಡು ಟೀಮ್ ಬರೀ ಕಲ್ಕತ್ತಾ ಮಾತಾಡ್ತೇನೆ, ಹೈದರಾಬಾದ್ ಅಷ್ಟೇ ಕ್ರಿಕೆಟ್ ನ IPL ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗಿದ್ದಾರೆ. ಆ ಡಾಮಿನೇಷನ್ ಅನ್ನೋದು ಕಂಪ್ಲೀಟ್ ಆಗಿ ಹೆಂಗ್ ಮಾಡ್ಬೇಕು, ಬ್ಯಾಟ್ಸ್ಮನ್ ಹೆಂಗ್ ಎಷ್ಟು ಅಗ್ರೆಸಿವ್ ಆಗಿ ಆಡ್ಬೇಕು. ಐ ಮೀನ್ ಅಗ್ರೆಸಿವ್ ಅನ್ನೋದು ಬ್ಯಾಟಿಂಗ್ ಅಲ್ಲಿ ಅಲ್ಲ, ಬೌಲಿಂಗ್ ಅಲ್ಲಿ ಆಗಿರ್ಬೋದು, ಫೀಲ್ಡಿಂಗ್ ಅಲ್ಲಿ ಆಗಿರ್ಬೋದು, ಹೆಂಗ್ ತಗೊಂಡ್ಬರ್ಬೇಕು, ಹೆಂಗೆ ತೋರ್ಸ್ಬೇಕು IPL ಅಲ್ಲಿ ಅಂತ. ಸೊ ಒಂಥರ ಬೇರೆ ಎಲ್ಲ ಟೀಮ್ಗೆ ಹೇಳ್ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಸಖತ್ ಪರ್ಫಾರ್ಮೆನ್ಸ್ ಕಂಪ್ಲೀಟ್ ಈ ಫೈನಲ್ ಅಂತಾನೆ ಅಲ್ಲ, ಕಂಪ್ಲೀಟ್ ಈ IPL 2020 ಸ್ಟಾರ್ಟಿಂಗ್ ಇಂದ ಸಖತ್ ಪರ್ಫಾರ್ಮೆನ್ಸ್ ಕೊಟ್ಟು ಚಾಂಪಿಯನ್ಸ್ ಆಗಿದ್ದಾರೆ ಕಲ್ಕತ್ತಾ ನೈಟ್ ರೈಡರ್ಸ್ ಅಂತ ಹೇಳ್ಬೋದು. ಸೊ ನಾವಿಲ್ಲಿ ಜಿ ಅವರ ಮೆಂಟರ್ಶಿಪ್ ಇಂದ ನಾವು ಶ್ರೇಯಸ್ ಅವರ ಕ್ಯಾಪ್ಟನ್ಸಿ ಮರಿಬಾರ್ದು. ಸಖತ್ ಕ್ಯಾಪ್ಟನ್ಸಿ ಮಾಡ್ರು ಅವರು. ಡೆಲ್ಲಿನ ಫೈನಲ್ ಅವ್ರು ಕರ್ಕೊಂಡು ಹೋಗಿದ್ರು. ಸೊ ಚಾಂಪಿಯನ್ ಮಾಡ್ಸಕ್ ಆಗ್ಲಿಲ್ಲ, ಬಟ್ ಇಲ್ಲಿ ಚಾಂಪಿಯನ್ಸ್ ಮಾಡ್ಸಿದ್ದಾರೆ. ಸೊ ಹ್ಯಾಟ್ಸ್ ಆಫ್ ಹೇಳ್ಬೇಕು. ನಂಗೇನಪ್ಪ ಈ ಟೀಮಲ್ಲಿ ಇಷ್ಟ ಆಗುತ್ತೆ ಅಂದ್ರೆ, ಆಸ್ ಎ ಹೆಡ್ ಕೋಚ್ ಆಗಿ ಚಂದ್ರಕಾಂತ್ ಪಂಡಿತ್ ಇದ್ರೆ, ಮೆಂಟರ್ ಆಗಿ ಗೌತಮ್ ಗಂಭೀರ್ ಇದ್ದಾರೆ, ಆಸ್ ಕ್ಯಾಪ್ಟನ್ ಆಗಿ ಬಂದ್ಬಿಟ್ಟು ಶ್ರೇಯಸ್ ಇದ್ದಾರೆ. ಸೊ ಟೋಟಲ್ ನಮ್ಗೆ ಆ ಇಂಡಿಯನ್ ಫ್ಲೇವರ್ ಇದೆ. ಸೊ ನಮ್ ಇಂಡಿಯನ್ ಫ್ಲೇವರ್ ಇರೋ ಟೀಮ್ ಚಾಂಪಿಯನ್ಸ್ ಅಂತ ಎಲ್ಲರಿಗೂ ಖುಷಿನೇ ತಾನೆ. ಸೊ ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಕಲ್ಕತ್ತಾ ನೈಟ್ ರೈಡರ್ಸ್ ಇಂದ. ಸೊ ಇನ್ನ ಆರೆಂಜ್ ಕ್ಯಾಪ್ ಬಂದ್ಬಿಟ್ರೆ ನಮ್ ವಿರಾಟ್ ಕೊಹ್ಲಿ ಅವರು ಗೆದ್ದಿದ್ದಾರೆ. ಆಸ್ ಎ ಪರ್ಪಲ್ ಕ್ಯಾಪ್ ಬಂದ್ಬಿಟ್ಟು ಹರ್ಷ ಪಟೇಲ್ ಗೆದ್ದಿದ್ದಾರೆ. ಸೊ ಒಂಥರ ಖುಷಿ ವಿಷಯ ಅಂತಾನೆ ಹೇಳ್ಬೋದು. ಆರೆಂಜ್ ಕ್ಯಾಪ್ ವಿರಾಟ್ ಕೊಹ್ಲಿ ಬಂದಿದ್ರು. ಬಟ್ ಸ್ಯಾಡ್ ಥಿಂಗ್ ಏನಪ್ಪಾ ಅಂದ್ರೆ ಚಾಂಪಿಯನ್ಸ್ ಆಗ್ಲಿಲ್ಲ ಈ ಸಲನು. ಸೊ ನೆಕ್ಸ್ಟ್ ಸಲ ಕಪ್ ನಮ್ದೆ ಅನ್ನೋದು ನೆಕ್ಸ್ಟ್ ಇಯರ್ ಫಾರ್ವರ್ಡ್ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಹಾಕ್ಬೇಡಿ ಇವಾಗ ಅವೆಲ್ಲ. ಸೊ ಕಲ್ಕತ್ತಾ ನೈಟ್ ಚಾಂಪಿಯನ್ಸ್ ಆಗಿದ್ದಾರೆ. ಸೊ ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಹೈದರಾಬಾದ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಒಂಥರ ಲ್ಯಾಪ್ಸ್ ಆಗೋದು ಅಂತಾನೆ ಹೇಳ್ಬೋದು. ಜಸ್ಟ್ 1% ಕೂಡ ಅವರು ವೇಕಪ್ ಮಾಡಕ್ ಆಗ್ಲಿಲ್ಲ. ಕಂಪ್ಲೀಟ್ ಆಗ ಪವರ್ ವಿಕೆಟ್ಸ್ ಕಳ್ಕೊಂಡ್ರು, ಮಿಡಲ್ ಓವರ್ಸ್ ಅಲ್ಲಿ ಕಳ್ಕೊಂಡ್ರು, ನೆಕ್ಸ್ಟ್ ಡೆತ್ ಅಲ್ಲಿ ವಿಕೆಟ್ ಕಳ್ಕೊಂಡ್ರು. ಕಂಪ್ಲೀಟ್ ಆ ಫ್ಲೋ ಏನೊಂದ್ಸತಿ ಯಾವಾಗ ಬಿತ್ತು ಆ ಗ್ರಾಫ್ ಮತ್ತೆ ಎದ್ದೇಳಿಲ್ಲ ಅಂತ. ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್ ಆಸ್ ಅ ಬೌಲರ್ಸ್ ಇಂದ. ಮಿಚೆಲ್ ಸ್ಟಾರ್ಕ್ ಬಗ್ಗೆ ಮಾತಾಡ್ಲೇಬೇಕು. ಅವ್ರು ಯಾಕೆ 25 crores ಆಲ್ಮೋಸ್ಟ್ 25 crores ಕೊಟ್ಟಾಗ ಏನಕ್ಕೆ ಆ ರೇಂಜ್ಗೆ ಕೊಡೋ ಬೌಲರ್ ಅಲ್ಲ. ಸೇಮ್ ಅದೇ ರೀತಿ ಅವರು ಎಕ್ಸ್ಪೆನ್ಸಿವ್ ಆಗೋಗ್ತಾ ಇದ್ರು, ವಿಕೆಟ್ ಟೇಕರ್ ತರ ಕಾಣಿಸ್ತಾ ಇರ್ಲಿಲ್ಲ. ಬೇರೆ ಪ್ಲೇಯರ್ಸ್ ಹರ್ಷಿತ್ ರಾಣಾ, ವೈಭವ್ ಹೊರಾರ, ಇವ್ರು ಜೂನಿಯರ್ಸ್ ಡಾಮಿನೇಟ್ ಮಾಡ್ತಾ ಇದ್ರು ಮಿಚೆಲ್ ಸ್ಟಾರ್ಕ್ ನ. ಬಟ್ ಮಿಚೆಲ್ ಸ್ಟಾರ್ಕ್ ಏನು ಅಂತ ಹೇಳ್ಬಿಟ್ಟು ಪವರ್ ಪ್ಲೇ ಪ್ಲೇ ಆಫ್ ಫಸ್ಟ್ ಮ್ಯಾಚ್ ಅಲ್ಲಿ ತೋರಿಸಿದ್ರು. ಮತ್ತೆ ಅದೇ ರೀತಿ ಈ ಮ್ಯಾಚ್ ಅಲ್ಲೂ ಅಷ್ಟು ಕಂಪ್ಲೀಟ್ ಅಭಿಷೇಕ್ ಶರ್ಮಾ ಬೋಲ್ಡ್ ಹಾಕಿದ್ದಂದ್ರೆ ನಿಜ ನಕ್ರಾಕಿಲ್ಲ ಅಂತಾನೆ ಹೇಳ್ಬೋದು. ಸೇಮ್ 2015 ಅಲ್ಲಿ ಬ್ರೆಂಡನ್ ಮೆಕಾಲಮ್ ಹಾಕಿದ್ರು. ಜಸ್ಟ್ ನಾನು ಇಮ್ಯಾಜಿನ್ ಮಾಡ್ಕೊಂತ ಇದ್ದೆ ಸೇಮ್ ಇದೆ ತಾನೆ ಬ್ರೆಂಡನ್ ಮೆಕಾಲಮ್ ಹಾಕಿದ್ದು ಅಂತ. ನೆಕ್ಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಆ ಫೋಟೋಸ್ ವೈರಲ್ ಆಗ್ತಿತ್ತು. ಸೊ ಬ್ರಿಲಿಯಂಟ್ ಬೌಲಿಂಗ್ ಅಂತಾನೆ ಹೇಳ್ಬೋದು. ಹರ್ಷಿತ್ ರಾಣಾ ಆಗಿರ್ಬೋದು, ವೈಭವ್ ಹೊರಾರ್ ಆಗಿರ್ಬೋದು, ಮತ್ತೆ ವರುಣ್ ಚಕ್ರವರ್ತಿ, ಸುನಿಲ್ ನರೇನ್, ರೇರಸ್, ಕಂಪ್ಲೀಟ್ ದಟ್ ಮ್ಯಾನ್ ರೇರಸ್ ಏನ್ ಬೌಲಿಂಗು, ಆ ಸ್ಲೋಯರ್ ಒನ್ಸ್ ಆಗಿರ್ಬೋದು, ಆ ವೇರಿಯೇಷನ್ಸ್ ಆಗಿರ್ಬೋದು ಕರೆಕ್ಟ್ ಎಕ್ಸಿಕ್ಯೂಟ್ ಮಾಡ್ತಾ ಇದ್ರು. ಸೇಮ್ ಏನ್ ಜಿ ಏನು ಗೌತಮ್ ಗಂಭೀರ್ ಏನ್ ಮೆಂಟರ್ಶಿಪ್ ಹೋಗ್ಬಿಟ್ಟು ಈ ರೀತಿ ಬೌಲಿಂಗ್ ಮಾಡು ಅಂತ ಹೇಳ್ಕೊಡ್ತಾರೆ. ಸೇಮ್ ಡಿಟ್ಟು ಅದೇ ಬೌಲಿಂಗ್ ಇರ್ತಾ ಇದ್ದು. ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು. ಸೊ ಹ್ಯಾಟ್ಸ್ ಆಫ್ ಅಂತಾನೆ ಹೇಳ್ಬೋದು ಕಲ್ಕತ್ತಾ ನೈಟ್ ರೈಡರ್ಸ್ 2024 ಚಾಂಪಿಯನ್ಸ್ ಆಗಿದ್ದಾರೆ. ಕಂಗ್ರಾಚುಲೇಷನ್ ಅಂತ ಈ ವಿಡಿಯೋ ಇಲ್ಲಿಗೆ ಏನ್ ಮಾಡೋಣ. ಈ ವಿಡಿಯೋನ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಆಲ್ ಇಟ್ಕೊಳ್ಳಿ. ಅವಾಗ ನಾನು ನೋಟಿಫಿಕೇಶನ್ ಬರ್ತದೆ. ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಬೈ ಬೈ ಗೈಸ್.